ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಿಮಗೆ ಗೊತ್ತು, ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದರಲ್ಲಿ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತಲೂ ಅಗ್ರಗಣ್ಯನಾಗಿದ್ದಾನೆ ಅಥವಾ ಎಲ್ಲ ಪ್ರಾಣಿಗಳಿಗಿಂತಲೂ ಮುಂಚೂಣಿಯಲ್ಲಿರುತ್ತಾನೆ. ಅದರಲ್ಲೂ ಕೆಲವರು ಹೇಗಿರ್ತಾರೆ ಅಂದ್ರೆ, ಯಾರೋ ಸ್ವಲ್ಪ ಹೊಲಸಾದ ಬಟ್ಟೆಯನ್ನ ಅಥವಾ ಹರಿದ ಬಟ್ಟೆಯನ್ನ ಹಾಕೊಂಡವರು ಸಮೀಪ ಬಂದ್ರೆ ಸಾಕು, ಏಯ್ ದೂರ ಸರಿಯೋ ಅಂತ ಹೇಳ್ತಾರೆ, ಅಥವಾ ತಾವೇ ದೂರ ಸರಿದು ಕುಳಿತಂತೆ ಮಾಡುತ್ತಾರೆ. ಇಷ್ಟೊಂದು ಸ್ವಚ್ಛತೆ ಕಾಪಾಡಿಕೊಳ್ಳುವಂತಹ ಮಹಾಶಯರು ಕೂಡ ನಮ್ಮೊಳಗಿರುತ್ತಾರೆ. ಅಂತಹದೇ ಒಬ್ಬ ಮಹಾಶಯ ಒಂದೂರಲ್ಲಿ ಇರುತ್ತಾನೆ. ಅವನೊಮ್ಮೆ ದಾರಿಯಲ್ಲಿ ನಿಂತಿರಬೇಕಾದ್ರೆ ಹಂದಿ ಬರ್ತಿರುತ್ತೆ. ಹಂದಿ ಮನುಷ್ಯರನ್ನೇ ದೂರ ಸರಿಸುವ ಇವನು ಹಂದಿಯನ್ನು ಕಂಡಾಗ ಹೇಗೆ ಮಾಡಿರಬೇಕು ನೋಡಿ. ಹಂದಿಯನ್ನು ಕಂಡ ಕೂಡಲೇ ಏಯ್ ಛೀ ಏಯ್ ದೂರ ಸರಿ, ದೂರಿಂದ ಹೋಗೋ ಅಂತ ಹಂದಿಗೆ ಹೇಳ್ತಾನೆ. ಇಷ್ಟ ಅಂದ ಕೂಡಲೇ ಹಂದಿಗೆ ಕೋಪ ಬಂದ್ಬಿಡುತ್ತೆ. ಏಯ್ ಯಾರನ್ನು ಹೇಳ್ತಿದ್ದೀಯೋ ನೀನು ಅಂತ ಹಂದಿ ಕೇಳುತ್ತೆ. ನಿನ್ನನ್ನೇ ಕಣೋ, ನಿನಗೆ ಹೇಳ್ತಿದ್ದೀನಿ ಅಂತ ಆತ ಹಂದಿಗೆ ಹೇಳ್ತಾನೆ. ಯಾಕೋ ಅಂತ ಹಂದಿ ಕೇಳುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಎಷ್ಟೊಂದು ಹೊಲಸಾಗಿದ್ದೀಯಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತ ಅಂತಾನೆ. ಆಗ ಹಂದಿ ಹೇಳುತ್ತೆ, ನೀನೇನು ಬಹಳ ಸ್ವಚ್ಛ ಅನ್ಕೊಂಡಿದ್ದೀಯೇನೋ, ಏನು ಸ್ವಚ್ಛತೆ ಇದೆ ನಿನ್ನಲ್ಲಿ, ನೀನು ಸ್ವಚ್ಛವಾಗಿದ್ದೀಯಾ ಅಂತ ಹಂದಿ ಕೇಳುತ್ತೆ. ಹಾ ಮತ್ತೆ ಅಂತ ಅವನಂತಾನೆ, ಏನು ಸ್ವಚ್ಛವೋ ನಿನ್ನಲ್ಲಿ, ಬರೀ ಬಟ್ಟೆ ಸ್ವಚ್ಛವಾಗಿದೆ, ಹೊಲಸು ತುಂಬಿ ಹೋಗಿದೆ, ಇಲ್ಲಿಂದಲೇ ಕಾಣ್ತಿದೆ ನನಗೆ. ಬೇಕಾದ್ರೆ ದೇವರು ಕೊಟ್ಟ 9 ತೂತುಗಳಲ್ಲಿ ಇಣುಕಿ ನೋಡು ಸ್ವಲ್ಪ, ನಿನ್ನೊಳಗಿನ ಹೊಲಸು ನೀನೇ ನೋಡಿಕೋ. ನಿನ್ನೊಳಗಿನ ಹೊಲಸು ಓವರ್ಫ್ಲೋ ಆಗಿ ಹರಿಯೋಕೆ ಅಂತಾನೆ 9 ತೂತುಗಳನ್ನಿಟ್ಟಿದ್ದಾನೆ ಭಗವಂತ, ಮರಿಬೇಡ ಅಂತ ಹಂದಿ ಹೇಳುತ್ತೆ. ಆಗ ಆತನ ಕೊಬ್ಬು ಸ್ವಲ್ಪ ಇಳಿಯುತ್ತೆ. ಮುಂದೆ ಹಂದಿ ಹಾಗೆ ಹೇಳೋಕ್ ಶುರು ಮಾಡುತ್ತೆ. ಇಷ್ಟೇ ಅಲ್ಲ, ಚೆನ್ನಾಗಿ ತಿಳ್ಕೊ, ನೀನು ಚೆನ್ನಾಗಿರೋದನ್ನ ತಿಂದು ಊರೆಲ್ಲ ಹೊಲಸು ಮಾಡುವಂತ ಕೆಲಸ ಮಾಡ್ತೀಯ. ನಾನು ಹಾಗಲ್ಲ, ಹೊಲಸಾಗಿರುವುದನ್ನೆಲ್ಲ ತಿಂದು ಊರನ್ನೆಲ್ಲ ಸ್ವಚ್ಛವಾಗಿಡುವಂತ ಕೆಲಸ ಮಾಡೋನು. ಅದರ ಅರಿವು ನಿನಗಿರಲಿ. ಇಷ್ಟಕ್ಕೂ ನಿನಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ನಿನ್ನೊಳಗಿನ ಹೊಲಸನ್ನ ಮತ್ತು ನನ್ನೊಳಗಿನ ಹೊಲಸನ್ನ 4 ಜನರ ಮಧ್ಯೆ ಒಯ್ದು ಇಡೋಣ. ಆ 4 ಜನ ಯಾರ ಹೊಲಸನ್ನ ನೋಡಿ ಹೆಚ್ಚು ಹೇಸ್ಕೊಳ್ತಾರೆ ನೋಡೋಣ. ಇದಕ್ಕೆ ನೀ ರೆಡಿನಾ ಅಂತ ಹಂದಿ ಕೇಳುತ್ತೆ. ನಿಮಗೆ ಗೊತ್ತು ಬಂಧುಗಳೇ, ಜನ ಯಾವುದಕ್ಕೆ, ಯಾರಲ್ಲಿಯ ಹೊಲಸಿಗೆ ಹೆಚ್ಚು ಹೇಸ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇಷ್ಟಕ್ಕೆ ಅವನ ಅಹಂಕಾರ ಪೂರ್ತಿ ಇಳಿದು ಹೋಗಿರುತ್ತೆ. ಹೋಗಿ ಸಾಕಪ್ಪ ಸಾಕ್ಬಿಡು ಅಂತ ಹಂದಿಗೆ ಕೈ ಮುಗಿದು ಹೋಗು ಅಂತ ಕೇಳ್ಕೊಳ್ತಾನೆ. ಧನ್ಯವಾದಗಳು.